ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನಿವರು ಡೈರೆಕ್ಟ್ ಹೊಲದಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ಬೆಳಿಗ್ಗೆ 6:30ಗೆ ಎದ್ದೋಗಿ ಹೋದ ವರ್ಷ ಹಾಕಿದ್ವಲ್ಲ ಟೊಮೊಟೊಗೆ ಮರ್ಚಿಂಗ್ ಶೀಟು, ಅದನ್ನು ಅಷ್ಟು ಕ್ಲಿಯರಾಗಿ ತೆಗ್ಸಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ಬೇಸೆ ಎಲ್ಲ ಹೊಡೆದಿದ್ರಲ್ವಾ, ಅದು ತುಂಬ ಅಲ್ಲಲ್ಲೇ ಬಿದ್ದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಆಯೋ ಕೆಲಸ ನಮ್ಮದೇ ಆಗಿರೋದ್ರಿಂದ ಎಲ್ಲ ಆಯೋಕ್ಕೆ ಅಂತೇಳಿ ಹೊಲ್ದ ಹತ್ರ ಹೋಗಿದ್ದೆ. 6:30ಗೆ ಅಲಾರಾಮ್ ಇಟ್ಕೊಂಡು, ಅದು ಅಲಾರಾಮ್ ಹೊಡೆಯೋಕ್ಕಿಂತ ಮುಂಚೆನೇ ಎದ್ದೋಗಿ ಅಷ್ಟು ಆಯ್ತಿದ್ದೀನಿ. ಎಲ್ಲ ದಿನವೂ ಇಷ್ಟೊಂದೆಲ್ಲ ಸಿನ್ಸಿಯರಾಗಿ ಎದ್ದೆಲ್ಲ ನಾನು ಕೆಲಸ ಮಾಡೋಲ್ಲ. ಗೊತ್ತಿದೆ ನಿಮಗೆ, ನಾನು ತುಂಬ ಹಿಂದೆಯಿಂದ ಫಾಲೋ ಮಾಡೋರಿಗೆ ಗೊತ್ತಿದೆ ನಾನು ತುಂಬ ಲೇಟ್ ಎದ್ದೇಳೋದೆಲ್ಲ ಅಂಥೇಳಿ. ಆದರೆ ಇವಾಗ ಕೆಲಸ ಇರೋದ್ರಿಂದ ಬೇಗ ಎದ್ದೋಗಿ ಅದನ್ನೆಲ್ಲ ಆಯ್ದು ಮುಗಿಸಿ ಬಂದೆ. ತುಂಬ ಬಿಸಿಲಿರೋದ್ರಿಂದ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೋಗಿ ಹೊಲ್ದ ಹತ್ರ ಆಯೋಕ್ಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ಬಿಸಿಲಿದೆ. ಹಾಗಾಗಿ ಬೆಳಗ್ಗೆನೇ ಹೋಗಿದ್ರೆ ಕೆಲಸ ಕೂಡ ಬೇಗ ಆಗುತ್ತೆ. ಅಲ್ಲಿ ಹೋಗಿ ಎಲ್ಲ ಆಯ್ದು ಹಾಕಿ ಬಂದು ಮನೆಗೆ ಟಿಂಪುಗೆ ತಿಂಡಿ ಮಾಡಿ ಅವನು ಬೇರೆ ಸ್ಕೂಲಿಗೆ ಇರುತ್ತೆ ಅಲ್ವಾ. ಹಾಗಾಗಿ ಬೇಗ ಹೋಗಿ 7:30 ಅಥವಾ 8 ಗಂಟೆ ತನಕ ಎಲ್ಲವನ್ನೂ ಎತ್ತಾಕ್ಬಿಟ್ಟು ಬರೋಣ, ಎಷ್ಟಾಗುತ್ತೆ ಅಷ್ಟು ಅಂಥೇಳಿ ಹೋಗಿದ್ದೆ. ಹಾಗೆ ನೋಡಿ ಅಲ್ಲಿ ಸೂರ್ಯೋದಯ ಎಷ್ಟು ಚೆಂದ ಆಗ್ತಾ ಇದೆ ಅಂಥೇಳಿ. ಇವಾಗ ಡಿಂಪುನ ತಿಂಡಿ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಒಂದು ಬ್ಲೌಸ್ ಸ್ಟಿಚಿಂಗಿಗಿತ್ತು. ಸೊ ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಟಿಂಗ್ ಎಲ್ಲ ಮಾಡಿಕೊಂಡು ಆಲ್ರೆಡಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಸಾರು ಇರಲಿ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಶುಂಠಿಗೆ ಈ ಸಲ ಜೆಟ್ ಮಾಡ್ತಾಯಿದ್ದೀವಿ, ಡ್ರಿಪ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಇಲ್ಲೇ ರೆಡಿ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಹೊಲ್ದ ಹತ್ರ ಹೋದರೆ ತುಂಬ ಬಿಸಿಲು ಅಂಥೇಳಿ. ಇದು ಡಾಲ್ಫಿನ್ ಕಂಪ್ನಿ ಅವ್ರದ್ದು. ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ವಲ್ಪ ಡೀಟೇಲ್ಸ ನಮ್ಮ ಮನೆಯವ್ರನ್ನ ಕೇಳಿ ನೆಕ್ಸ್ಟ್ ಲಾಗಲ್ಲಿ ಅಥವಾ ಈ ಕಂಪ್ನಿಯವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕಾದರೆ ನೀವೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ವಿಷಯನ ತಿಳ್ಕೊಬೋದು. ತುಂಬ ಚೆನ್ನಾಗಿತ್ತು, ಈಸಿಯಾಗಿ ಮಾಡ್ಬೋದು. ಎಲ್ಲ ಫುಲ್ಲು ಇನ್ನೇನು ಹೇಳ್ತಾರೆ, ಎಲ್ಲ ಹಾಗೆ ಸೆಟ್ ಮಾಡ್ಬೋದು. ಯಾವುದನ್ನು ಕಟ್ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ಥ್ರೆಡ್ಡೆಡ್ ಇದೆ. ಹಾಗಾಗಿ ಆರಾಮಾಗಿ ಮಾಡ್ಬೋದು. ಹಾಗೆ ಆ ಯೆಲ್ಲೋ ಕಲರ್ ಜಟ್ಟಿನ ಹೂ ಇರುತ್ತಲ್ವ, ಅದನ್ನು ರಿಮೂವ್ ಮಾಡಿ ಏನಾದರೂ ಕಸ ಏನಾದರೂ ಕಟ್ಟಿದ್ರೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡ್ಬೋದು. ತುಂಬ ಯೂಸ್ ಆಗುತ್ತೆ ಇದು. ಶುಂಠಿ ಬೆಳೆಗಾಗಿರ್ಬೋದು, ಈರುಳ್ಳಿ ಅಥವಾ ಏನು ಹೇಳ್ತಾರೆ ಕಡಲೆ, ಬೀಟ್ರೋಟು, ಕ್ಯಾರೆಟು, ಸೊಪ್ಪುಗಳು ಬೆಳೆಯೋಕ್ಕೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್. ಶುಂಠಿ ಬೆಳೆಯೋಕ್ಕಂತೂ ನಿಜವಾಗ್ಲೂ PVC ಪೈಪ್ಗೆ ಬಂಡವಾಳ ಹಾಕಿ ಅದನ್ನು ಕಟ್ ಮಾಡಿ ಅದನ್ನು ಮತ್ತೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು, ಇದೆಲ್ಲದನ್ನೂ ನೋಡಿಕೊಂಡ್ರೆ ಇದು ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಥ್ರೆಡೆಡ್ ಆಗಿರೋದ್ರಿಂದ ಈಗ ಬೆಳೆ ಮುಗಿದ್ಮೇಲೆ ಅದನ್ನು ಎತ್ತಿಡೋಕೆ ಕೂಡ ಈಸಿ ಆಗುತ್ತೆ. ಎಲ್ಲ ಪೈಪ್ಸ್ನೂ ನೀಟಾಗಿ ಬಿಚ್ಚಿಬಿಟ್ಟು ಒಂದು ಕಡೆ ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ಅದೇ PVC ಪೈಪ್ ಆದರೆ ಕಟ್ ಮಾಡಿ ಎತ್ತಿಡಬೇಕು. ಜಾಸ್ತಿ ಕಟ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಇನ್ಸ್ಟಾಲೇಷನ್ಗೆ ಪ್ಯಾಚ್ ಹಾಕೋದೇ ಆಗೋಗುತ್ತೆ ಅವಕ್ಕೆಲ್ಲ. ಹಾಗಾಗಿ ನೋಡಿ, ಈಗ ನಮ್ಮದು ಶುಂಠಿ ಹೊಲದ್ದು ಬೆಡ್ಡೆಲ್ಲ ರೆಡಿಯಾಗಿದೆ. ಸೂಪರಾಗಿ ಬಂದಿದ್ದು ಬೆಡ್ಸ್ ಎಲ್ಲ. ಹೋಗಿ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿಬಿಡೋಣ, ಅಟ್ಲೀಸ್ಟ್ ಅರ್ಧನಾದರೂ ಆಗಲಿ ಅಂಥೇಳಿ. ನೋಡಿ, ಇಷ್ಟಪಟ್ಟು ಇಷ್ಟು ರೆಡಿ ಮಾಡಿ ಆನ್ ಮಾಡಲೇಬೇಕು. ಅದು ಹೇಗೆ ಓಡುತ್ತೆ ಅಂತ ನೋಡಲೇಬೇಕು ಅಂತೇಳಿ ಹಠ ಮಾಡಿದ್ದಕ್ಕೆ ಸರಿ ಹೋಗಿ ಮೋಟ್ರ್ ಆನ್ ಮಾಡು ಅಂತ ಹೇಳಿದ್ರು. ಆನ್ ಮಾಡಿದ್ವಿ, ಅಷ್ಟಾಯಿತು. ನೀಟಾಗಿ ಇನ್ಸ್ಟಾಲೇಷನ್ ಎಲ್ಲ ಆಯಿತು ಫ್ರೆಂಡ್ಸ್. ಅಂದರೆ ನಮಗನ್ಸಿದ್ದೇನು ಅಂದರೆ, ನಾವು ಮನೆ ಹತ್ರನೇ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ವಲ್ಲ, ಹಾಗಾಗಿ ಬೇಗನೆ ಆಯಿತು. ಅಥವಾ ಕೆಳಗಡೆ ಏನೋ ಹೇಳ್ತಾರೆ, ಇನ್ಸ್ಟಾಲೇಷನ್ ಮಾಡ್ಕೊಂಬರಲಿಲ್ಲ ಅಂದಿದ್ರು ಕೂಡ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಆದರೆ ಅಷ್ಟೊಂದೇನು ಕಷ್ಟ ಏನು ಅನ್ನಿಸ್ಲಿಲ್ಲ. ಬೇಗನೆ ಕೆಲಸ ಎಲ್ಲ ಆಯಿತು. ತುಂಬ ಈಸಿಯಾಗೇ ಆಯಿತು ಫ್ರೆಂಡ್ಸ್. ಅದೇ PVC ಆಗಿದ್ದರೆ ತುಂಬ ಕಷ್ಟ ಆಗ್ತಿತ್ತೇನೋ, ಬಟ್ ಇದು ತುಂಬ ಈಸಿಯಾಗಾಯಿತು. ಅವರು ಅದೆಷ್ಟೋ ಅಡಿಗೆ ಹಾಕಿ ಅಂತ ಹೇಳಿರ್ತಾರೆ, ಬಟ್ ನಾವು ಆ ಕಡೆ 2 ಬೆಡ್ ಈ ಕಡೆ 2 ಬೆಡ್ ಲೆಕ್ಕದಲ್ಲೋ ಏನೋ ಹಾಕಿದ್ವಿ. ಹೌದು, ಆ ಕಡೆ 2 ಬೆಡ್ಡು ಈ ಕಡೆ 2 ಬೆಡ್ ಲೆಕ್ಕದಲ್ಲಿ ಹಾಕಿದ್ವಿ. ನೀಟಾಗಿ ಕವರ್ ಹಾಕ್ತಾ ಇತ್ತು. ಒಂದು ವಾಲ್ಗೂ ಇನ್ನೊಂದು ವಾಲ್ಗೂ
ಮಧ್ಯದಲ್ಲಿ 4 ಬೆಡ್ ಗ್ಯಾಪ್ ಕೊಟ್ಟು ಹಾಕಿದ್ವಿ. ತುಂಬ ಅಂದರೆ ತುಂಬ ನೀಟಾಗಿ ಎಲ್ಲೂ ಕೂಡ ಉಳಿದಲೆ ಇರೋ ಥರ ಒಂದೇ ಸಮನಾಗಿ ಕವರ್ ಆಗುತ್ತೆ ಅಂಥೇಳಿ ಚೆನ್ನಾಗಿತ್ತು. ಇನ್ಸ್ಟಾಲೇಷನ್ ಎಲ್ಲ ಮಾಡಿ ನೆಕ್ಸ್ಟ್ 2 ದಿನ ಬಿಟ್ಟು ಶುಂಠಿನ ಕೂಡ ಹಾಕ್ಸಿದ್ವಿ. ಶುಂಠಿ ಎಲ್ಲ ಹಾಕ್ಸಿ ಆಗಿದೆ ಆಲ್ರೆಡಿ. ತುಂಬ ಅಂದರೆ ತುಂಬ ಹಿಂದಿನ ವೀಡಿಯೋ. ಆಲ್ರೆಡಿ ನಾವು ಶುಂಠಿಗೆ ಕಳೆನಾಶಕ ಹೊಡಿಬೇಕು. ಆ ಟೈಮಲ್ಲಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತಲೇ ಅನಿಸಲ್ಲ, ಹಾಗೆ ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂತಲೂ ಅನಿಸಲ್ಲ. ಹೊಲ್ದ ಹತ್ರ ಹೋದರೆ ಹೊಲದ ಕೆಲಸ ಆಗುತ್ತೆ, ಮನೆ ಹತ್ರ ಬಂದರೆ ಮನೆ ಕೆಲಸ ಆಗುತ್ತೆ. ಅದ್ರ ಜೊತೆ ಈ ಚಿಕ್ಕ ಪುಟ್ಟ ರೀಲ್ಸ್ಗಳು ಮಾಡಿಕೊಂಡು ಬ್ಲೌಸ್ಗಳು ಯಾವಾದರೂ ಬಂದರೆ ಅವನ್ನ ಸ್ಟಿಚಿಂಗ್ ಮಾಡಿಕೊಂಡು ಟೈಮ್ ಅಂತೂ ಹೋಗಿದ್ದೇ ಗೊತ್ತಾಗಲ್ಲ. ಆದರೂ ಕೂಡ ವಿಡಿಯೋ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ದಿನಗಳಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ಅಷ್ಟೊಂದು ಯಾವುದೇ ರೀಚಸ್ ಇಲ್ಲ, ಹಾಗೆ ಯಾವುದೇ ಒಂದು ಏನು ಹೇಳ್ತಾರೆ ಯೂಸ್ ಇಲ್ಲ ಅಂತ ಅನಿಸುತ್ತೆ. ನಮ್ಮ ಮನೆಯವರು ಅವಾಗ ಏನು ಬಂತು ನೀನು ಅಷ್ಟು ರೀಲ್ಸ್ ಮಾಡಿ ಅಷ್ಟು ಇದು ಮಾಡಿದ್ರು ಏನು ಬಂತು ಪ್ರಯೋಜನ ಅಂತ ಅವಾಗ ರೇಗಿಸ್ತಾ ಇರ್ತಾರೆ. ಅವ್ರು ಇರೋದೇ ರೇಗಿಸೋಕೆ. ಈ ವಿಡಿಯೋಸ್ ಎಲ್ಲ ಮಾಡಿರೋದು ಡಿಂಪು ಅವತ್ತು ಅದು ಇನ್ಸ್ಟಾಲೇಷನೆಲ್ಲ ಆದಮೇಲೆ ನಮ್ಮ ಮನೆಯವರು ಆ ಕಡೆ ಸೈಡನ್ನು ಎತ್ತಾಕ್ಬಿಟ್ಟು ಬರೋಣ ಬರ್ರಿ ಅಂತೇಳಿ ಕರ್ಕೊಂಡು ಹೋದರು. ಅವ್ರು ಯಾವುದೇ ಕಾರಣಕ್ಕೂ ಆಗಲಿಲ್ಲ, ಸ್ವಲ್ಪ ಎತ್ತಾಕಿದ್ರು. ಅದಾದಮೇಲೆ ಅಲ್ಲಿ ಬೋರ್ ರಿಪೇರಿ ಇತ್ತು ಪಕ್ಕದ ಹೊಲದವ್ರದ್ದು, ಅವ್ರದ್ದು ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದು ಹುಡುಗನ ಜೊತೆ. ಅದೇ ಈ ಜೆಟ್ ಪೈಪ್ಗಳ ಬಗ್ಗೆ ಹೇಳ್ಕೊಂಡು ಕೂತ್ಕೊಂಡ್ರು. ಅಲ್ಲಿಗೆ ಅವ್ರದ್ದು ಕೆಲಸದ ಕತೆ ಮುಗೀತು. ನಾನೇ ಎಷ್ಟಾಗತ್ತೆ ಅಷ್ಟು ಆರಿಸಿ ಎತ್ತಾಕಿ, ಅದ್ರ ಜೊತೆಗೆ ನಮ್ಮ ಡಿಂಪು ಕೂಡ ಅವನ ಕೈಲಿ ಆದಷ್ಟು ಸಹಾಯ ಮಾಡ್ತಾನೆ. ಮಾಡಬೇಕು ಸಹಾಯನ ಅನ್ನೋ ಮನಸ್ಥಿತಿ ಇತ್ತಲ್ಲ ನನ್ನ ಮಗನಿಗೆ, ಅದೇ ಖುಷಿ. ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎತ್ತಾಕ್ಬಿಟ್ಟು ಲಾಸ್ಟಿಗೆ ಹೋಗಿ ಕೂತ್ಕೊಂತಾನೆ. ಇಲ್ಲಾಂದರೆ ಹೀಗೆ ಮಾಮಿ ವೀಡಿಯೋ ಮಾಡಿಕೊಡ್ತೀನಿ ಕೊಡು ಮಮ್ಮಿ ಅಂತೇಳಿ ಮೊಬೈಲ್ ಕಿತ್ಕೊಂಡು ವೀಡಿಯೋ ಮಾಡ್ತಾನೆ. ಒಟ್ಟಿನಲ್ಲಿ ಹೆಂಗೋ ಕೆಲಸಗಳನ್ನೆಲ್ಲ ಮುಗಿಸಿದ್ದಾಗಿದೆ. ಆದ್ರೂ ಕೂಡ ವೀಡಿಯೋ ಶೇರ್ ಮಾಡಿರಲಿಲ್ಲ. ಇದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು. ಇದಾದಮೇಲೆ ನಾನು ಒಂದು ವೀಡಿಯೋನೂ ಶೂಟ್ ಮಾಡ್ಕೊಂಡಿಲ್ಲ. ಯಾವೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದ್ದು ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ. ನೋಡಿ ಅವ್ನು ಯಾವ್ಯಾವ ರೇಂಜಲ್ಲಿ ವೀಡಿಯೋ ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತಿರಬೇಕು. ಆ ರೇಂಜಿಗೆ ವೀಡಿಯೋ ಮಾಡಿ ಇಟ್ಟಿದ್ದಾನೆ ನನ್ನ ಮಗ. ಅಂದರೆ ಅವ್ನು ಖುಷಿಯಾಗಿ ಹೊಲ್ದ ಹತ್ರ ಬಂದ್ರೂ ಅಷ್ಟೇ, ಮನೇಲಿದ್ರು ಅಷ್ಟೇ ಆರಾಮಾಗಿ ಅವ್ನು ಏನಿದೆ ಅದು ಕೆಲಸ ಮಾಡಿಕೊಂಡು, ಹೊಲ್ದ ಹತ್ರ ಬಂದರೆ ಹೊಲದ ಕೆಲಸನೂ ಕೂಡ ಅವ್ನ ಕೈಲಾದಷ್ಟು ಮಾಡಿಕೊಡ್ತಾನಲ್ಲ, ಅದಕ್ಕೆ ಖುಷಿ ಪಡಬೇಕು. ಕೆಲವರು ಹೇಳ್ತಾರೆ ಮೊಬೈಲ್ ಕೊಟ್ಟಿರ್ತಾಳೆ ಯಾವಾಗಲೂ ಮಗಿನ ಕೈಗೆ ಅಂತ. ಮೊಬೈಲ್ ಕೊಟ್ಟಿರ್ತಾಳೆ ಅನ್ನೋದು ನೋಡಿರ್ತೀರ. ಪಾಪ ನನ್ನ ಮಗ ಈ ರೇಂಜಿಗೆಲ್ಲ ಕೆಲಸ ಮಾಡೋದನ್ನ ನೀವು ನೋಡಿರಲ್ಲಲ್ವ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ನಾವು ಎಲ್ಲ ಕೆಲಸ ಮಾಡ್ಕೊಂಡೇ ರೀಲ್ಸು ವೀಡಿಯೋಸ್ನು ಮಾಡೋದು. ಏನೋ ಕೆಲಸ ಇಲ್ದಲೆ ಕೂತ್ಕೊಂಡು ಇರಲ್ಲ. ಯಾಕಂದರೆ ನನಗೂ ಗಂಡ ಮನೆ ಸಂಸಾರ ಇದೆ. ನಾವು ಕೂಡ ನಮ್ಮ ಮನೆ ನನ್ನ ಸಂಸಾರನ ನಡೆಸ್ಕೊಂಡು ಹೋಗಬೇಕು. ಹಾಗೆ ಕೂತ್ಕೊಂಡ್ಬಿಟ್ರೆ ಯಾರೋ ತಂದು ಮುಂದಕ್ಕೆ ತಗೊಳಮ್ಮ ಈ ತಿಂಗಳು ದಿನಸಿ ಅಂತೇಳಿ ತಂದು ಕೊಟ್ಟೋಗಲ್ಲ. ಕೆಲವ್ರ ಮನಸ್ಥಿತಿನೇ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವ್ರ ಮನಸ್ಥಿತಿನ ನಾವು ಬದಲಾಯಿಸೋಕ್ಕಾಗೋದು ಇಲ್ಲ, ಅವ್ರು ಬದಲಾಗೋದು ಇಲ್ಲ. ಅವ್ರಿಗೇನು ಹೇಳೋಕ್ಕೂ ಆಗೋಲ್ಲ. ನನಗೆ ಅವ್ರಗಳ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗೋಲ್ಲ. ಅಷ್ಟು ನೆಗ್ಲೆಕ್ಟ್ ಮಾಡಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಬಿಟ್ಟಾಕಿ ಅವ್ರಗಳ ಬಗ್ಗೆ ಎಲ್ಲ ಯಾಕೆ ಮಾತಲ್ವ. ನೋಡಿ, ಇದು ನೆಕ್ಸ್ಟ್ ಬೆಡ್ ಎಲ್ಲ ಹೊಡೆದು ಶುಂಠಿ ಹಾಕೋ ದಿನದ ವೀಡಿಯೋ ಇದು. ಗುತ್ತಿಗೆ ಏನು ಕೊಟ್ಟಿರಲಿಲ್ಲ, ನಾವೇ ಹಾಕ್ಸಿದ್ವಿ. ಹಾಗಾಗಿ ಅಂದರೆ ಗುತ್ತಿಗೆ ಕೊಟ್ಟು ಹಾಕ್ಸಿದ್ರೆ ಮನಸ್ಸಿಗೊಂದು ಸ್ವಲ್ಪ ಹೆಂಗೆ ಹಾಕಿದ್ರೋ ಏನು ಮಾಡಿದ್ರು ಅಂತ ಅನಿಸ್ತಾ ಇರುತ್ತೆ. ನಾವು ಅಲ್ಲೇ ನಿಂತು ಏನೇ ಹಾಕಿಸ್ಕೋಬೇಕು. ಒಂದು ಸ್ವಲ್ಪ ರಿಸ್ಕ್ ತಗೊಂಡು ನಾವೇ ಹಾಕ್ಸಿದ್ರೆ, ಬೀಜ ಎಲ್ಲ ನಾವೇ ಹಾಕ್ಕೊಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಚೆನ್ನಾಗಿ ಹಾಕಿದ್ದೀವಿ ಅನ್ನೋದಿರುತ್ತೆ. ಗುಣಿ ಹೊಡ್ಕೊಂಡು ಈ ರೀತಿ ಶುಂಠಿ ಬೀಜ ರೆಡಿ ಮಾಡಿದ್ವಲ್ಲ ಅದನ್ನು ಗುಣಿಗೆ ಹಾಕ್ಕೊಂಡು ಅದ್ರ ಮೇಲೆ ಆಂಟಿರು ಮಣ್ಣ ಮುಚ್ಕೊಂಡು ಬರ್ತಾರೆ ಶುಂಠಿ ಬೀಜಕ್ಕೆ. ಅದಾದಮೇಲೆ ಇದ್ರ ಮೇಲೆ ಮಣ್ಣು ಹಾಕ್ಸಿ ತೆಳ್ಳಗೆ ಅದ್ರ ಮೇಲೆ ಮತ್ತೆ ಭತ್ತದ ಹುಲ್ಲನ್ನ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಲೈಟಾಗಿ ಮಣ್ಣು ಹಾಕ್ಸಿದ್ರೆ ಒಳ್ಳೆಯದು. ನಾವು ಈ ಹೊಲಕ್ಕೆ ಮಣ್ಣು ಹಾಕ್ಸಿರ್ಲಿಲ್ಲ, ಹಾಗಾಗಿ ಸುಂಟ್ರು ಗಾಳಿ ಬಂದು 2-3 ಸಲ ಹುಲ್ಲನ್ನೆಲ್ಲ ಎತ್ಕೊಂಡು ಹೋಗಿ ಭತ್ತದ ಹುಲ್ಲನ್ನ ಮತ್ತೆ ಹೋಗಿ ಹಾಕಿ ಬಂದಿದ್ದಾಯಿತು. ಹಾಗಾಗಿ ಲೈಟಾಗಿ ಸ್ವಲ್ಪ ಹುಲ್ಲು ಹಾಕಿದ್ಮೇಲೆನೂ ಕೂಡ ಮಣ್ಣು ಹಾಕ್ಸಿದ್ರೆ ಬೆಸ್ಟ್. ಯಾಕಂದ್ರೆ
ಡ್ರಿಪ್ ಆದರೆ ಬೇಕಾದರೆ ಹುಲ್ಲಿನ ಮೇಲೆ ಡ್ರಿಪ್ ಎಳ್ದಿರ್ತೀವಲ್ಲ ಹಾರಲ್ಲ, ಬಟ್ ಜಟ್ಟಲ್ಲಿ ಹಾರುತ್ತೆ. ಅವಣ್ಣರು ಹೇಳಿದ್ರು ಮಣ್ಣು ತೆಳ್ಳಗೆ ಹಾಕಿಸ್ರಿ, ಇಲ್ಲಾಂದರೆ ಸರಿ ಹೋಗಲ್ಲ ಗಾಳಿ ಗಿಳಿ ಬಂದರೆ ಅಂತ. ಆದರೂ ಕೂಡ ನಮ್ಮ ಮನೆಯವರು ನಡೆಯುತ್ತೆ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರು. ಅದು ಹಂಗಾಯಿತು. ಈಗ ನೋಡಿ ಅಣ್ಣರು ಈ ಕಡೆಯಿಂದ ಮಣ್ಣೆ ತಾಕ್ಕೊಂಡು ಬರ್ತಾ ಇದ್ದಾರೆ. ಶುಂಠಿ ಬೀಜ ಮುಚ್ಚಿದಾರಲ್ವ ಅದ್ರ ಮೇಲೆ. ಈ ಕಡೆ ಆಂಟಿರು ಭತ್ತದ ಹುಲ್ಲನ್ನ ಹಾಕ್ಕೊಂಬರ್ತಿದ್ದಾರೆ. ಈ ಹುಲ್ಲು ಹಾಕಿದ ಮೇಲೆ ಮಣ್ಣು ಹಾಕಬೇಕಿತ್ತು, ಆವಾಗ ಹುಲ್ಲನ್ನ ಹಾರಾಡಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಎಕ್ಸ್ಟ್ರಾ ಟ್ಯಾಲೆಂಟ್ ಉಪಯೋಗಿಸಿ ನಾವು ಈ ಸಲ 2-3 ಸಲ ಗಾಳಿಗೆ ಹುಲ್ಲೆಲ್ಲ ಎದ್ದೋಗಿ ಅದನ್ನೆಲ್ಲ ರೆಡಿ ಮಾಡಿದ್ದಾಯಿತು. ಇತ್ತೀಚೆಗೆ ಸುಂಟ್ರು ಗಾಳಿ ಇರುತ್ತಲ್ಲ, ತುಂಬ ಎತ್ಕೊಂಡೋಗಿತ್ತು. ಅದನ್ನೆಲ್ಲ ಹೋಗಿ ಒಂದು ದಿನ ನಮ್ಮ ಮನೆಯವ್ರು ರೆಡಿ ಮಾಡಿದರು. ಇನ್ನೊಂದು ದಿನ ತುಂಬ ಎತ್ಕೊಂಡು ಹೋಗೈತೆ ಕಣೆ ಅಂಥೇಳಿ ಡಿಂಪು ಬಂದಮೇಲೆ ಸ್ಕೂಲಿಂದ ಹೋಗಿ ರೆಡಿ ಮಾಡಿ ಬಂದು 7 ಗಂಟೆ 7:30 ಆಗಿತ್ತು. ಅವ್ನು ಬಂದ ತಕ್ಷಣ ಹೊರಟವ್ರು ನಾವು 4:45 ಮತ್ತೆ ಮನೆಗೆ ಬರೋದ್ರೊಳಗೆ 7 ಗಂಟೆ ಏನೋ ಆಗಿತ್ತು, 7:30 ಆಗಿತ್ತು ಫ್ರೆಂಡ್ಸ್. ಅಷ್ಟಾಯಿತು. ಅಣ್ಣವ್ರಿಗೆಲ್ಲ ತಿಂಡಿ ಅದು ಒಂದು ದಿನದ್ದು. ಇದು ನೆಕ್ಸ್ಟ್ ಮಾರನೇ ದಿನ ಅರ್ಧ ಹಾಕಿ ಇನ್ನರ್ಧ ಉಳಿಸಿದ್ವಿ. ಒಂದೇ ದಿನಕ್ಕೆ ಹಾಕೋಕ್ಕಾಗಲಿಲ್ಲ. ತಿಂಡಿನ ತೊಗೊಂಡು ಹೋಗಿ ಕೂತಿದ್ದೆ. ಆಗ ತೆಗೆದಿರೋ ಅಂಥ ಕ್ಲಿಪ್ಪಿಂಗ್ ಇದು. ಗುಣಿ ಹೊಡಿತಾ ಇದ್ದಾರೆ ಅಣ್ಣರು. ಅದ್ರ ಮೇಲೆ ಗೊಬ್ಬರನ ಹಾಕ್ಕೊಟ್ಟು ಅದ್ರ ಮೇಲೆ ಬೀಜನ ಹಾಕೋದು. ನಾನು ಗೊಬ್ಬರದ್ದು ಹೇಳಲಿಲ್ಲ, ಹಾಗಾಗಿ ಇವಾಗ ಹೇಳ್ತಿದ್ದೀನಿ. ಫಸ್ಟೇ ಕೋಳಿ ಗೊಬ್ಬರ, ಆಮೇಲೆ ಇನ್ನು ಬೇವಿನ ಹಿಂಡಿ ಮತ್ತು ಇನ್ನೂ ಏನೇನೋ ಹೋಗ್ಬಿಟ್ಟು ರೆಡಿ ಮಾಡಿದ್ದು. ಅರ್ಧಂಬರ್ಧ ಹೇಳ್ತೀರಾ ಅಂತ ಬೈಕೋಬೇಡಿ ಫ್ರೆಂಡ್ಸ್. ತುಂಬ ಹಿಂದೆ ವಿಡಿಯೋ ರೆಡಿ ಮಾಡ್ಕೊಂಡಿದ್ದಲ್ವ, ಹಾಗಾಗಿ ಸ್ವಲ್ಪ ಮರ್ತೋಗಿರುತ್ತೆ. ನನಗೆ ಮರವು ಅನ್ನೋದು ತುಂಬ ಇದೆ. ಹಾಗಾಗಿ ಇದು ನನ್ನ ಮಗನಿಗೆ ಒಂದು ಫೋಟೋ ಫ್ರೇಮ್ನ ಮೀಶೋದಲ್ಲಿ ಮಾಡಿಸ್ಕೊಂಡು ಬುಕ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಅವನು ತುಂಬ ಖುಷಿ ಪಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಅವನು ಅಳೋ ಮುಖ ಮಾಡ್ಕೊಂಡು ಹೋಗ್ಬಿಟ್ಟ. ತುಂಬ ಬೇಜಾರಾಯಿತು. ಅವನು ಅಂದ್ಕೊಂಡಿದ್ದ ನಮ್ಮಮ್ಮ ಏನೋ ಆಟಾಡೋಕ್ಕೆ ತರಿಸಿದ್ದಾರೆ ಅಂತ. ಅದು ಫೋಟೋ ಫ್ರೇಮ್ ಆಗಿದ್ದರಿಂದ ಅವನಿಗೆ ಅಷ್ಟು ಲೈಕ್ ಆಗಲ್ಲ. ಅದು ಕೂಡ ನಾನು 4 ಫೋಟೋನ ಹಾಕಿದ್ದೆ. ಅಷ್ಟೊಂದು ಲುಕ್ಕಾಗೂ ಕೂಡ ಬಂದಿರಲಿಲ್ಲ. ನನಗೂ ಅಷ್ಟು ಇಷ್ಟ ಆಗಲಿಲ್ಲ. ಅದು ಸಿಂಗಲ್ ಫೋಟೋನೇ ಮಾಡಿಸ್ಬೇಕಿತ್ತು ಅಂತ ಅನ್ನಿಸ್ತು. ನೋಡಿ ಮುನಿಸ್ಕೊಂಡು ಹೋದ. ಆಮೇಲೆ ಮಮ್ಮಿ ನೀನು ಚಾಕ್ಲೇಟ್ ತರಿಸ್ತೀನಿ ಅಂತ ಹೇಳಿದ್ರಿ, ಇದನ್ನು ತರಿಸಿದ್ದೀರಾ ಅಂತ ಹೇಳ್ತಿದ್ದ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹೊತ್ತು ಹೋದ್ಮೇಲೆ ನಾನು ಬಿಡು ಎತ್ತಿ ಆಚೆ ಕಡೆ ಹಾಕ್ತೀನಿ, ಬೇಡ ಅಂದರೆ ವಾಪಸ್ ಕಳಿಸ್ತೀನಿ ಅಂದರೆ ಲಾಸ್ಟಿಗೆ ಬಂದು ಬೇಡ ನನಗೆ ಬೇಕು ಕೊಡಿ ಅಂತೇಳಿ ಇಸ್ಕೊಂಡು ಎಲ್ಲಿಗೆ ಹಾಕೋಣ ಅಂತ ಹುಡುಕ್ತಿದ್ದ. ಅವರಪ್ಪ ಇನ್ನೂ ಗೋಡೆಗೆ ಮೊಳೆ ಹೊಡ್ಕೊಟ್ಟಿಲ್ಲ, ಹಾಗಾಗಿ ಆ ಫೋಟೋ ಫ್ರೇಮಿಂದ ಹಾಕಿಲ್ಲ ನಾವು ಇವತ್ತಿಗೂ. ನಾವೇನೋ ಅಂದ್ಕೊತೀವಿ, ಈ ಮಕ್ಕಳು ರಿಯಾಕ್ಷನ್ನೇ ಬೇರೆ ಥರ ಆಗೋಗುತ್ತೆ. ನಮ್ಮ ಮನೇಲಿ ಒಂದು ಫೋಟೋ ಇಲ್ಲ. ನನ್ನ ಮದುವೆಯಿಂದ ಹಿಡಿದು ಇಲ್ಲಿ ತನಕ ಯಾರ್ದು ಕೂಡ ಒಂದು ಫೋಟೋ ಇಲ್ಲ. ಹಾಗಾಗಿ ನಾವು ಅಂದ್ಕೊಂಡೆ ಖುಷಿ ಪಡ್ತಾನೆ ಅಂತ, ಬಟ್ ಅವನಿಗೆ ಖುಷಿನೇ ಆಗಲಿಲ್ಲ. ತುಂಬ ಬೇಜಾರಾಗೋಯ್ತು ನನಗಂತೂ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಯಾವ್ಯಾವ ರಿಯಾಕ್ಷನ್ ಕೊಡ್ತಾರೆ ಈ ಮಕ್ಕಳುಗಳು ಅಂತ ತಿಳ್ಕೊಳ್ಳೋದು ಭಾಳ ಕಷ್ಟ ಇದೆ ಅಲ್ವಾ. ಹಾಗಾಗಿ ಫ್ರೆಂಡ್ಸ್ ಇದಾಗಿತ್ತು ಇಷ್ಟೆಲ್ಲ ಇವತ್ತಿನ ವೀಡಿಯೋಗಳು. ಹಾಗೆ ಅದಾದಮೇಲೆ ಸ್ವಲ್ಪ ದಿನಕ್ಕೆ ನಮ್ಮೂರಿಗೆ ಒಳ್ಳೆ ಮಳೆ ಬಂತು. ಒಳ್ಳೆ ಮಳೆ ಅಂದರೆ ಅಷ್ಟೊಂದೇನಲ್ಲ, ಒಂದು ರೇಂಜಿಗೆ ಮಳೆ ಬಂತು, ಪರವಾಗಿಲ್ಲ. ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ಅಲ್ವಾ ಚುರುಮುರಿದು, ಅವತ್ತಿನ ದಿನವೇ ಮಳೆ ಬಂದಿದ್ದು ನೋಡಿ. ಅವತ್ತಿನ ದಿನದ್ದು ವೀಡಿಯೋ ಇವತ್ತು ಹಾಕ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ, ಯಾಕಂದರೆ ಬೈಕೊಳ್ಳೋದ್ರೆ ಜಾಸ್ತಿ. ಪಾಪ ತುಂಬ ಜನ ಕಮೆಂಟಲ್ಲಿ ಯಾವುದೇ ರೀತಿ ಮೆಸೇಜಸ್ ಎಲ್ಲ ಹಾಕಲ್ಲ, ಕಮೆಂಟ್ಸ್ ಮಾಡಲ್ಲ. ಮೆಸೇಜಸ್ಸಲ್ಲಿ ಬಂದು ಯಾಕೆ ಅಕ್ಕ, ಯಾಕೆ ಸಿಸ್ಟರ್, ಯಾಕೆ ಮೇಡಮ್ ವೀಡಿಯೋಸ್ ಹಾಕ್ತಾನೆ ಇಲ್ಲ, ಹಾಕ್ತೀನಿ ಅಂತ ಸುಮ್ಮನಾದ್ರಿ ಅಂತ ಕೇಳ್ತಿರ್ತೀರ. ಕೇಳೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ನನ್ನನ್ನು ಬೈಕೊಳ್ಳೋರ್ಗು ನೀವು ಬೈಕೊತಲೇ ಇರಿ, ಯಾಕಂದರೆ ನೀವು ಬೈಕೊಂಡಾರು ನನ್ನನ್ನು ನೆನಪು ಮಾಡ್ಕೋತಿರಲ್ಲ, ಅದೇ ಖುಷಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆಯೇ ಜೆಟ್ ಪೈಪ್ದು ಫೋನ್ ನಂಬರ್ಸು, ಅವ್ರ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ಥ್ಯಾಂಕ್ ಯು.